ರಫ್ತು ಅಂತ ಹೇಳ್ಬಿಟ್ಟು ಒಂದು ಶಿಕ್ಷೆಗೆ ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡ್ತಾ ಇದ್ದೀರಾ. ಆಗ್ತಾನೆ ನಮ್ಗೆ ನಿರ್ದೇಶಕರು ಹೇಳಿರ್ತಕ್ಕಂಥ ಇದು ಆತ್ಮಹತ್ಯೆ ನಿವಾರಣೆ ದಿನ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿ ಈ ಒಂದು ಸಿನಿಮಾ ಬಂದಿರತಕ್ಕಂಥ ಅಂತ ಹೇಳಿದ್ರು ಸರ್. ಈ ಸಿನಿಮಾದಲ್ಲಿ ತಾವು ಯಾವ ಪಾತ್ರವನ್ನು ನಿಭಾಯಿಸಿರ್ತಕ್ಕಂಥದ್ದು, ಜೊತೆಗೆ ಯಾವ ರೀತಿಯಾಗಿರ್ತಾರೆ? ನಾನು ಈ ಸೆಪ್ಟೆಂಬರ್ 10 ಸಿನಿಮಾದಲ್ಲಿ ಒಬ್ಬ ಶ್ರೀಮಂತ ವಿಲನ್. ನನಗೆ ಒಬ್ಬಳು ಮಗಳಿರ್ತಾಳೆ, ಹೆಂಡತಿ ಇರ್ತಾಳೆ, ದೊಡ್ಡ ಸಂಸಾರ ಇರುತ್ತೆ. ಪ್ಲಸ್ ಊರಿಗೆಲ್ಲ ನಾನು ದೊಡ್ಡ ವ್ಯಕ್ತಿ, ಸಾಲ ಕೊಟ್ಟಿರ್ತೀನಿ. ಎಲ್ಲ ರೈತರು, ಚಿಕ್ಕ ಚಿಕ್ಕ ರೈತರನ್ನೆಲ್ಲ ಇವಾಗ ನಡೆಯೋದೇ ಅವೆಲ್ಲ ಚಿಕ್ಕ ಚಿಕ್ಕ ರೈತರಿಗೆ ಸಾಲ ಕೊಟ್ಟು ಅವರು ಅಡಿಯಾಳಾಗಿ ಇಟ್ಕೊಂಡಿರ್ತೀನಿ. ಸೊ ಒಬ್ಬ ರೈತ ಆಂಜನಪ್ಪ ಅಂತ ಅವ್ರ ಪಾತ್ರ ಮಾಡಿದ್ದಾರೆ. ಅವ್ರ ಮಗ ನಮ್ಮ ಹೀರೋ. ಅವ್ರ ಮಗ ಕಾಲೇಜ್ ಓದ್ತಾ ಇರ್ತಾನೆ, ಅದಕ್ಕೂ ಸಾಲ ಎಲ್ಲ ನಾವು ಕೊಟ್ಟಿರ್ತೀನಿ. ಅವ್ರು ಕಾಲೇಜ್ ಓದೋಕ್ಕೂ ಸಾಲ ಕೊಟ್ಟಿರ್ತೀನಿ. ಈ ಅವ್ನ ಮಗಳು ಅದೇ ಕಾಲೇಜಲ್ಲಿ ಓದ್ತಾ ಇರ್ತಾಳೆ. ಸೊ ಅವರಿಬ್ಬರ ಮಧ್ಯೆ ಪ್ರೇಮ ಆಗಿರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಯಾಕಂದರೆ ನನ್ನ ಮಗಳನ್ನ ಅಷ್ಟು ಶ್ರೀಮಂತವಾಗಿ ಬೆಳೆಸಿರ್ತೀನಿ. ಅವಳಿಗೂ ಗೊತ್ತು ಈ ಹುಡುಗ ಸಾಲ ತೊಗೊಂಡು ಬೆಳೆದಿರೋದು, ಅವ್ರು ಬಡವರು ಅಂತೆಲ್ಲ ಗೊತ್ತು. ಆದರೂ ಕೂಡ ಅವರಿಬ್ಬರಲ್ಲಿ ಪ್ರೇಮಾಂಕುರ ಆಗುತ್ತೆ. ಆಮೇಲೆ ಪ್ರೇಮಾಂಕುರ ಆದಾಗ ನನಗೆ ವಿಷಯ ಗೊತ್ತಾಗಿ ಅವ್ರ ಅಪ್ಪನ್ನ ಕರೆಸಿ, ಹೀರೋ ಅಪ್ಪನ್ನ ಕರೆಸಿ ಬೈದು ಹೊಡೆದು ಅವನಿಗೆಲ್ಲ ಊರು ಖಾಲಿ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ಟೈಮಲ್ಲಿ ಹೀರೋ ನಮ್ಗೆ ಅಷ್ಟು ಟಚ್ ಇರೋಲ್ಲ. ಆಮೇಲೆ ಹೀರೋಗೆ ವಾರ್ನ್ ಮಾಡ್ತೀನಿ, ನಿಮ್ಮ ಅಪ್ಪ ಅಮ್ಮ ಉಳಿಬೇಕಂದ್ರೆ ನೀನು ಊರು ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ. ಅವನು ರೆಡಿ ಆಗ್ತಾನೆ ತನ್ನ ಅಪ್ಪ ಅಮ್ಮನಿಗೋಸ್ಕರ. ಬಟ್ ಈ ಪ್ರೀತಿನ ಅಡ್ಡ ಬರುತ್ತೆ. ಸೊ ಅವ್ರ ಮಗಳ ಹತ್ರ ಡಿಸ್ಕಸ್ ಮಾಡ್ತಾನೆ. ಮಗಳು ಬಂದು ಮನೇಲಿ ಹೇಳ್ತಾರೆ ನಾನು ಒಪ್ಪಲ್ಲ. ಸೊ ಒಪ್ಪದೇ ಇದ್ದಾಗ ಅಲ್ಲಿ ಇಡೀ ನನ್ನ ಮರ್ಯಾದೆ ಹತ್ತೆ, ಅದಕ್ಕೂ ಪ್ರಯತ್ನ ಪಡ್ತೀನಿ. ಜೊತೆಗೆ ನಾವೆಲ್ಲ ನಮ್ಮ ಮರ್ಯಾದೆಗೋಸ್ಕರ ಹೆಗರಿ ನಾವು ಕೂಡ ಸಾಯಬೇಕು ಅನ್ನೋ ತೀರ್ಮಾನ ತೊಗೊಂಡು ಒಂದು ಹಂತಕ್ಕೆ ಬರ್ತೀವಿ. ಆ ಹಂತದಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದೀವಿ. ಅದೇನು ಅಂತ ಅನ್ನೋದು ನೀವು ಸಿನಿಮಾ ನೋಡಬೇಕು. ಇವಾಗ ಸರ್, ಈಗ ಸೆಪ್ಟೆಂಬರ್ 10 ಅಂತಕ್ಕಂಥದ್ದನ್ನು ನೋಡಿದಾಗ ಸರ್, ಈಗ ಆತ್ಮಹತ್ಯೆ ಅಂತ ಕಂಡಾಗ ಹಳ್ಳಿಗಳಲ್ಲಿ ಹೆಚ್ಚಾಗಿ ಕಾಣ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಒಂದು ಊರಲ್ಲಿ 60-70 ಹೆಕ್ಟೇರ್ ಜಮೀನಿದ್ದರೆ ಎಲ್ಲರೂ ಒಂದೇ ಬೆಳೆ ಹಾಕ್ಬಿಡೋದು. ಅವಾಗ ಎಲ್ಲಿ ಬೆಲೆ ಸಿಗಲ್ಲ. ಮತ್ತು ಕೆಲವು ರೈತರು ಸಾಲ ಮಾಡಿಕೊಂಡು ಸರಿಯಾಗಿ, ಕೆಲವು ಮಾತ್ರ ದುಡಿಯೋರು ಕಷ್ಟಪಟ್ಟು ದುಡಿಯೋರು ಇರ್ತಾರೆ. ಕೆಲವು ರೈತರು ಸಾಲ ಮಾಡಿ ಬೇರೆ ದುಶ್ಚಟಗಳಿಗೆ ಬಿದ್ದಿರ್ತಾರೆ. ನನಗೆ ಮೀಡಿಯಾ ಮುಖಾಂತರ ಹೇಳಬೇಕು ಗೊತ್ತಿಲ್ಲ, ರೈತರು ನಮಗೆ ತಪ್ಪು ತಿಳ್ಕೊಬಾರ್ದು. ಕೆಲವು ರೈತರು ಮಾತ್ರ ದುಶ್ಚಟಗಳು ಬಿದ್ದು ತಮ್ಮ ಜೀವನ ತಾವೇ ಕಳ್ಕೊತಾರೆ. ಆ ಭೂಮಿತಾಯಿಗೆ ಸೇವೆ ಮಾಡಿದವ್ರಿಗೆ ಯಾವತ್ತೂ ಭೂಮಿತಾಯಿ ಮೋಸ ಮಾಡಿಲ್ಲ ಇದುವರೆಗೂ. ಸೊ ಅವ್ರು ಮೋಸ ಮಾಡ್ಕೊಂಡಿರ್ತಾರೆ. ಅದನ್ನು ಆತ್ಮಹತ್ಯೆ ರೂಪ ಕೊಟ್ಟು ಅದನ್ನು ನಾವು ಬ್ಲೇಮ್ ಮಾಡ್ತೀವಿ. ಬಟ್ ಈ ಥರದ್ದು ಆಗಬಾರ್ದು ಅನ್ನೋದಕ್ಕೆ ನಾವು ಇಲ್ಲೊಂದು ಟ್ವಿಸ್ಟ್ ಇಟ್ಟಿದ್ದೀವಿ. ನಮ್ಮಲ್ಲೂ ರೈತ ಇರ್ತಾರೆ, ನಾನು ಒಬ್ಬ ರೈತರ ಮಗನೇ, ನನಗೂ ಗೊತ್ತು ರೈತರ ಕಷ್ಟ ಏನು ಅಂತ. ಹಾಗಾಗಿ ಅದು ಸ್ವಲ್ಪ ನಾವು ಸಿಸ್ಟಮೆಟಿಕ್ ಆಗಿ ಮಾಡಿಕೊಂಡು ಆತ್ಮಹತ್ಯೆಗಳನ್ನ ತಪ್ಪಿಸ್ಬೋದು ಅನ್ನೋದು ಇಲ್ಲಿ ತೋರಿಸ್ಕೊಟ್ಟಿದ್ದೀವಿ ಸರ್. ಸರ್, ಈಗ ಈ ಒಂದು ಕಥೆಯಲ್ಲಿ ಈಗ ಯಾಕಪ್ಪ ಅಂದ್ರೆ ತುಂಬಾ ದೊಡ್ಡ ಡೈರೆಕ್ಟರ್ ಸರ್. ಸೊ ಆ ಡೈರೆಕ್ಟರ್ ಜೊತೆ ಒಂದು ಚಿತ್ರ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ದೊಡ್ಡ ಸಂದೇಶವಾಗಿರ್ತಕ್ಕಂಥ ಒಂದು ಕತೆ ಮೂಡಿ ಬಂದಿರತಕ್ಕಂಥದ್ದಾಗಿರ್ತಾರೆ ಸರ್. ಸೊ ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅದು ಸರ್ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ತಮಗಲ್ಲಿ? ಸರ್, ಸಾಯಿ ಪ್ರಕಾಶ್ ಅವರು ನಮ್ಮ ಕನ್ನಡ ಸಿನಿಮಾ ರಂಗದ ಲೆಜೆಂಡ್ರಿ ಡೈರೆಕ್ಟ್ರು. ಇದುವರೆಗೂ ಯಾರೂ ಕೂಡ ಇತಿಹಾಸದಲ್ಲಿ 105 ಸಿನಿಮಾ ನಿರ್ದೇಶನ ಮಾಡೋ ಅವಕಾಶವೂ ಸಿಕ್ಕಿಲ್ಲ. ಅದು ಅಷ್ಟು ಕೆಪಾಸಿಟಿ ಇಲ್ಲ ಅನ್ಕೋತೀನಿ. ಆದರೆ ಇವರು ಡೈರೆಕ್ಷನ್ ಮಾಡುವಾಗ ಅವರ ಶಿಸ್ತುಬದ್ಧ ನಡವಳಿಕೆ, ಶಿಸ್ತುಬದ್ಧ ಸ್ಕ್ರಿಪ್ಟು ಮತ್ತು ಶಿಸ್ತುಬದ್ಧ ಡೈರೆಕ್ಷನ್ ಅಷ್ಟು ಕೂಡ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ನನಗೆ ಅವ್ರ ಸಿನಿಮಾದಲ್ಲಿ ನಾನು ಮಾಡಿರ್ತಕ್ಕಂಥ ಇದುವರೆಗೂ ಮಾಡಿರ್ತಕ್ಕಂಥ 335 ಸಿನಿಮಾಗಳು ಮಾಡಿದ್ದೀನಿ. ಅದ್ರಲ್ಲಿ ಅವ್ರ ಜೊತೆ ಒಂದು 7-8 ಸಿನಿಮಾ ಮಾಡೋ ಅವಕಾಶ ಸಿಕ್ಕಿದೆ. ಪ್ರತಿ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರ ಜೊತೆ. ಯಾವ ರೀತಿ ಶಿಸ್ತಾಗಿರಬೇಕು, ಟೈಮ್ ಕರೆಕ್ಟಾಗಿ ಬರಬೇಕು. ನಾವು ಬೆಳಗ್ಗೆ 7 ಗಂಟೆ ಅಂದರೆ ಅನಿಕಾಶ್ 7 ಗಂಟೆಗೆ ಶಾರ್ಟ್ ತೆಗಿತಾರೆ ಅವರು. ಆ 7 ಗಂಟೆಗೆ ನಾವು ರೆಡಿ ಇರಬೇಕು. ಮತ್ತು ಅವರು ಕೊಡುವಂತಹ ಸಲಹೆ ಸೂಚನೆಗಳನ್ನ ಪಾಲಿಸಿದ್ರೆ ನಿಜವಾಗ್ಲೂ ಒಂದು ಸಾಮಾಜಿಕ ಸಂದೇಶ ಇರೋ ಚಿತ್ರಗಳನ್ನ ಮಾಡ್ಕೊಂಬಂದಿರೋದು ಅವರು. ಇದುವರೆಗೂ ಅವ್ರು ಮಾಡಿರೋ 105 ಸಿನಿಮಾಗಳಲ್ಲಿ 95 ಸಿನಿಮಾಗಳು 100 ಡೇಸ್ ಮೇಲೆ ಓಡಿದ್ದಾವೆ. ಶ್ರುತಿಯವರು ಇರ್ಬೋದು, ಮಾಲಾಶ್ರೀ ಇರ್ಬೋದು, ಶಶಿಕುಮಾರ್ ಅವರು, ಜಗ್ಗೇಶ್ ಅವರು, ಈ ಥರ ಪಟ್ಟಿ ಬೆಳೀತಾನೆ ಇರ್ತದೆ. ಅವರಿಂದ ಎಲ್ಲರೂ ಕೂಡ ಹೆಸರು ಮಾಡಿಕೊಂಡು ಇವಾಗ ಲಕ್ಸುರಿಯಸ್ ಜೀವನ ಮಾಡ್ತಾಯಿದ್ದಾರೆ. ಬಟ್ ಇವರು ಪಾಪ ಇನ್ನೂ 105 ಸಿನಿಮಾಗಳು ಮಾಡಿ 105ನೇ ಸಿನಿಮಾನೂ ಕೂಡ ನನ್ನ ಮೊದಲನೇ ಸಿನಿಮಾ ಅನ್ನೋ ಥರ ಕಷ್ಟಪಡ್ತಾಯಿದ್ದಾರೆ. ಇಂಥ ಕಷ್ಟದ ಸಮಯದಲ್ಲಿ ಅವರಿಂದ ಪಾತ್ರಗಳನ್ನ ಪಡ್ಕೊಂಡು ದೊಡ್ಡ ಸೆಟ್ಲ್ ಆಗಿರುವಂಥವ್ರು ಆ ಕಲಾವಿದರು ಕೂಡ ದಯವಿಟ್ಟು ಸಾಯಿ ಪ್ರಕಾಶ್ ಅವ್ರಿಗೆ ಈ ಸಿನಿಮಾಗೆ ಹೆಲ್ಪ್ ಮಾಡಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ ನಾನು. ರಾಜ್ಯದ ಯಾವ ಭಾಗದಲ್ಲಿ ಈ ಒಂದು ಸೆಪ್ಟೆಂಬರ್ 10 ಸಿನಿಮಾ ರಾಜ್ಯದ ಬರೀ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಮಾಡಿದ್ದೀವಿ ಸರ್. ಅಲ್ಲೇ ಬೇರೆ ರಾಜ್ಯಕ್ಕೆ ಹೋಗೋಕ್ಕಾಗಲಿಲ್ಲ. ಬೆಂಗಳೂರು ಸುತ್ತಮುತ್ತ ಚಿತ್ರೀಕರಣ ಆಗಿದೆ. ನಮ್ಮ ಚಾನೆಲ್ಗಳ ಮೂಲಕ ತಮ್ಮ ಚಿತ್ರಕ್ಕೆ ಒಳ್ಳೆಯದಾಗಲಿಕ್ಕೆ ಶುಭಾರೈಸ್ತೀನಿ ಸರ್. ಧನ್ಯವಾದಗಳು ಸರ್.